ಏನಿಲ್ಲ, ಹಿಂದಿನ ಸರ್ಕಾರದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಮಗನ ಬಗ್ಗೆ ಬಹಳಷ್ಟು ಆರೋಪಗಳು ಬಂದಿತ್ತು. ಆದ್ರೆ ಆರೋಪ ಮಾಡಿದವರು ಯಾರು ಪ್ರತಿಪಕ್ಷಗಳವರಲ್ಲ, ಅವ್ರದೇ ಪಕ್ಷದ ನಾಯಕರು ಆರೋಪ ಮಾಡಿದ್ರು. ಸೊ ಹಾಗಾಗಿ ಅವ್ರಿಗೆ ಕೆಟ್ಟ ಒಂದು ಇಮೇಜ್ ಇತ್ತು ಜನರಲ್ಲಿ. ಅವ್ರ ಬಗ್ಗೆ ಕೆಟ್ಟ, ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿದ್ರು. ಜನರಿಗೆ ಅವ್ರ ಬಗ್ಗೆ ಅಸಮಾಧಾನ ಆಗಿತ್ತು. ಸೊ ಈ ಬಾರಿನೂ ಕೂಡ ಅದೇ ನೆರೆಟಿವ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ತಂದೆಯವರು ಯಾವತ್ತೂ ಕೂಡ ತಮ್ಮ ಅಧಿಕಾರನ ಮಕ್ಕಳಿಗಾಗ್ಲಿ ಅಥವಾ ಕುಟುಂಬದವ್ರಿಗಾಗ್ಲಿ ದುರುಪಯೋಗ ಮಾಡ್ಕೋಕ್ ಬಿಟ್ಟಿಲ್ಲ. ಸೊ ಹಾಗಾಗಿ ಆರೋಪಗಳು ನಮ್ಮ ಪಕ್ಷದಿಂದ ನನ್ನ ಮೇಲಾಗ್ಲಿ ನಮ್ಮ ತಂದೆ ಮೇಲೆ ಬರಕ್ ಸಾಧ್ಯ. ಈಗಾಗಲೇ ನಾನು ಬಹಳಷ್ಟು ಸರಿ ಹೇಳಿದೀನಿ, ನಾನಂತೂ ಆಕಾಂಕ್ಷಿ ಅಲ್ಲ, ಟಿಕೆಟ್ ನ ಕೇಳುವುದಿಲ್ಲ. ಯಾರು ನಮ್ಮ ನಾಯಕರುಗಳು, ವರಿಷ್ಠರು, AICC KPCC ಇಂದಾಗ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರು ನಿಂತ್ಕೋಬೇಕು ಅಂತ ಹೇಳ್ತಾರೆ, ಅವ್ರು ಸ್ಪರ್ಧೆ ಮಾಡ್ತಾರೆ. ಮತ್ತೆ ಅವ್ರ ಪರವಾಗಿ ನಾವೆಲ್ಲ ಖಂಡಿತ ಕೆಲಸ ಮಾಡ್ತೀವಿ. ಆ ಘಟನೆ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ಇಲ್ಲಿನ ಸ್ಥಳೀಯ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆ ಅವರು ವೇದಿಕೆ ಮೇಲೆ ಬೇರೆ ನಾಯಕರ ಬಗ್ಗೆ ಅಸಮಾಧಾನ ಇದ್ದದಕ್ಕೆ ಅದನ್ನ ಹೊರ ಹಾಕಿ ಹೋಗಿದ್ದಾರೆ ಅಷ್ಟೇ. ಸೊ ಆ ರೀತಿ ಶಾಸಕರು ಹೇಳಿದ್ದಾರೆ. ಸೊ ಹಾಗಾಗಿ ಅದೊಂದು ಸಣ್ಣ ಘಟನೆ. ಏನಿಲ್ಲ, ಹಿಂದಿನ ಸರ್ಕಾರದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಮಗನ ಬಗ್ಗೆ ಬಹಳಷ್ಟು ಆರೋಪಗಳು ಬಂದಿತ್ತು. ಆದ್ರೆ ಆರೋಪ ಮಾಡಿದವರು ಯಾರು ಪ್ರತಿಪಕ್ಷಗಳವರಲ್ಲ, ಅವ್ರದೇ ಪಕ್ಷದ ನಾಯಕರು ಆರೋಪ ಮಾಡಿದ್ರು. ಸೊ ಹಾಗಾಗಿ ಅವ್ರಿಗೆ ಕೆಟ್ಟ ಒಂದು ಇಮೇಜ್ ಇತ್ತು ಜನರಲ್ಲಿ. ಅವ್ರ ಬಗ್ಗೆ ಕೆಟ್ಟ, ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿದ್ರು. ಜನರಿಗೆ ಅವ್ರ ಬಗ್ಗೆ ಅಸಮಾಧಾನ ಆಗಿತ್ತು. ಸೊ ಈ ಬಾರಿನೂ ಕೂಡ ಅದೇ ನೆರೆಟಿವ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ತಂದೆಯವರು ಯಾವತ್ತೂ ಕೂಡ ತಮ್ಮ ಅಧಿಕಾರನ ಮಕ್ಕಳಿಗಾಗ್ಲಿ ಅಥವಾ ಕುಟುಂಬದವ್ರಿಗಾಗ್ಲಿ ದುರುಪಯೋಗ ಮಾಡ್ಕೋಕ್ ಬಿಟ್ಟಿಲ್ಲ. ಸೊ ಹಾಗಾಗಿ ಆರೋಪಗಳು ನಮ್ಮ ಪಕ್ಷದಿಂದ ನನ್ನ ಮೇಲಾಗ್ಲಿ ನಮ್ಮ ತಂದೆ ಮೇಲೆ ಬರಕ್ ಸಾಧ್ಯ. ಈಗಾಗಲೇ ನಾನು ಬಹಳಷ್ಟು ಸರಿ ಹೇಳಿದೀನಿ, ನಾನಂತೂ ಆಕಾಂಕ್ಷಿ ಅಲ್ಲ, ಟಿಕೆಟ್ ನ ಕೇಳುವುದಿಲ್ಲ. ಯಾರು ನಮ್ಮ ನಾಯಕರುಗಳು, ವರಿಷ್ಠರು, AICC KPCC ಇಂದಾಗ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರು ನಿಂತ್ಕೋಬೇಕು ಅಂತ ಹೇಳ್ತಾರೆ, ಅವ್ರು ಸ್ಪರ್ಧೆ ಮಾಡ್ತಾರೆ. ಮತ್ತೆ ಅವ್ರ ಪರವಾಗಿ ನಾವೆಲ್ಲ ಖಂಡಿತ ಕೆಲಸ ಮಾಡ್ತೀವಿ. ಆ ಘಟನೆ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ಇಲ್ಲಿನ ಸ್ಥಳೀಯ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆ ಅವರು ವೇದಿಕೆ ಮೇಲೆ ಬೇರೆ ನಾಯಕರ ಬಗ್ಗೆ ಅಸಮಾಧಾನ ಇದ್ದದಕ್ಕೆ ಅದನ್ನ ಹೊರ ಹಾಕಿ ಹೋಗಿದ್ದಾರೆ ಅಷ್ಟೇ. ಸೊ ಆ ರೀತಿ ಶಾಸಕರು ಹೇಳಿದ್ದಾರೆ. ಸೊ ಹಾಗಾಗಿ ಅದೊಂದು ಸಣ್ಣ ಘಟನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.